ಸ್ನೇಹಿತರೆ, ಇವತ್ತು 5 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ಸುರೇಶ್ ಬಾಬು ನೇತೃತ್ವದಲ್ಲಿ ಸಾಜಿರವ್ರ ರೋಡ್ನಲ್ಲಿ ಇರ್ತಕ್ಕಂಥ ಮಿಲಿಯನ್ ಹೋಟೆಲ್ನಲ್ಲಿ ಕಾರ್ಯಕರ್ತ ಸಭೆ ಇದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಭೋಗಾದಿ ರಸ್ತೆಯಲ್ಲಿ ಇರ್ತಕ್ಕಂಥ ಜಿಯಾಜಿ ಅಲ್ಲಿ ಸನ್ಮಾನ್ಯ ನನ್ನ ನಾಯಕರು, ಈ ದೇಶದ ಬೃಹತ್ ಕೈಗಾರಿಕಾ ಸಚಿವರು ಆದಂತಹ ಕುಮಾರಣ್ಣರವರ ಜೊತೆಯಲ್ಲಿ ಪ್ರಮುಖರ ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಅಲ್ಲಿ ಮಾಡಿದ್ದೇವೆ. ತಾವು ಕೂಡ ಅಲ್ಲೇ ಉಪಹಾರಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ತಾಯಿದ್ದಾರೆ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಕೂಡ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ನಮ್ಮ ಸ್ನೇಹಿತರು ನಗರಾಭಿವೃದ್ಧಿ ಸಚಿವರು ನನ್ನ ಹೆಸರನ್ನ ಭಾಳ ಜೋರಾಗಿ 2 ಸಾರಿ ಹೇಳಿದ್ದಾರೆ. ನಾನು ಈಗ ಅವ್ರ ಸಚಿವರಿದ್ದಾರೆ, ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀನಿ ನಿಮ್ಮ ಮೂಲಕ. ನಾನು ಮೊನ್ನೆ ಪ್ರಾಧಿಕಾರದ ನಿರ್ಣಯ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಕೂಡ ಕುಮಾರಣ್ಣರವ್ರಿಗೆ ನಿವೇಶನ ಕೊಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಒಂದು ಪ್ರತಿಯನ್ನು ನಿಮ್ಮ ಕೈಲಿ ಕೊಟ್ಟಿದ್ದೀನಿ. ಮಂಜೂರಾತಿ ಕೊಟ್ಟ ಮೇಲೆ ಗುತ್ತಿಗೆ ಕ್ರಯಪತ್ರ ಆಗಬೇಕು, ಸ್ವಾಧೀನ ಆಗಬೇಕು, ಟೈಟಲ್ ಡೀಡ್ ಆಗಬೇಕು. ಆದರೆ 35 ವರ್ಷ ಆದರೂ ಕೂಡ ಮಂಜೂರಾತಿ ಆಯಿತು, ಕ್ರಯಪತ್ರ ಕೊಡಲೇ ಇಲ್ಲ. 13ರಲ್ಲೂ ಮನವಿ ಮಾಡಿದ್ದಾರೆ, ಮೊನ್ನೆನೂ ಕೂಡ ಮನವಿ ಮಾಡಿದ್ದಾರೆ. ಅದಾದ ನಂತರ ಮೀಟಿಂಗ್ನಲ್ಲಿ ಅವತ್ತು ಕೊಟ್ಟಿದ್ದು 17B, ಈಗ 17Cನ ಮೀಟಿಂಗ್ನಲ್ಲಿ ಕೊಡಬೇಕು ಅಂತೇಳಿ ಪ್ರೊಸೀಡಿಂಗ್ಸ್ ಆಗಿರ್ತಕ್ಕಂಥ ಕಾಪಿನೂ ಕೊಟ್ಟಿದ್ದೀವಿ. ನೀವೊಬ್ಬರು ನಗರಾಭಿವೃದ್ಧಿ ಸಚಿವರು, ಹೇಗೆ ಈ ರಾಜ್ಯದ ಜನತೆಯನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತೀರಿ? ಇಲ್ಲ, ಅವ್ರು ಟೈಟಲ್ ಡೀಡ್ ಇದ್ದರೆ, ಸ್ವಾಧೀನ ಕೊಟ್ಟಿದ್ರೆ ಬಾಯಿ ಮಾತಲ್ಲಿ ಹೇಳ್ಬಿಡಿ, ಬಹಿರಂಗಪಡಿಸಿ ನಮ್ಮ ಥರ ದಾಖಲಾತಿಗಳನ್ನ. ಅದು ಇಂಡಸ್ಟ್ರಿಯಲ್ ಸೈಟ್. ಆವಾಗ ಅರ್ಜಿ ಹಾಕೋರಿಗೆಲ್ಲ ಕೊಡ್ತಾಯಿದ್ರು 35 ವರ್ಷದ. ಎರಡನೇದು, ಅವರನ್ನು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಹೇಳುವಾಗ ಒಂದು ಮಾತು ಹೇಳಿದ್ದಾರೆ, ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಅಂತ ಹೇಳಿದ್ದಾರೆ. ಆದರೆ ದಟ್ಟಗಳ್ಳಿ 130/3 ಅದರಲ್ಲಿ 9 ಕುಂಟೆ ಅಂತ ಹೇಳಿದ್ದಾರೆ ನನ್ನ ಹೆಸರಲ್ಲಿ. ಆ ದಟ್ಟಗಳ್ಳಿ 130/3 ಯಾರ ಹೆಸರಲ್ಲಿದೆ ಅನ್ನೋ ಕಾಪಿನ ನಿಮ್ಮ ಕೈಲಿ ಕೊಟ್ಟಿದ್ದೀನಾ? ತಲುಪಿದೆಯಾ ನೋಡಿ? ಜೈರಾಮ್ ಕೊಟ್ಟಿಲ್ವಾ? ಆ ಕಡೆ ಎಲ್ಲ ಕೊಟ್ಟಿಲ್ಲ. ಆ ಕಡೆ ಬನ್ನಿ. ಅದರಲ್ಲಿ ಇರೋದು
ಎಕ್ಸ್ಟೆಂಟ್ ಎಷ್ಟು, ಅದು ಅನ್ಯಕ್ರಾಂತ ಆಗಿದೆ, ಕಮರ್ಷಿಯಲ್ ಅಲ್ನೇಷನ್ ಆಗಿದೆ, ಅದು ಭಾಳಷ್ಟು ಚರ್ಚೆ ಆಗಿದೆ, ಎಂಕ್ವೈರಿ ಆಗಿದೆ. ಅದರಲ್ಲಿ ಖರಾಬು ಇಲ್ಲ, ಗೋಮಾಳು ಇಲ್ಲ ಅಂತ ತೀರ್ಮಾನ ಆಗಿದೆ. ಅದು ಯಾರ ಹೆಸರಲ್ಲಿದೆ? ಇದರಲ್ಲಿ 50-50 ಏನು ಬರುತ್ತೆ ನಂಗೆ ಗೊತ್ತಿಲ್ಲ. ನಾನು ಶಿಫಾರಸು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಶಿಫಾರಸ್ಸಿನ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಭೋಗಾದಿ 170, 171, 173, 211, 2 ಎಕರೆ 11 ಗುಂಟೆ. ಇದಕ್ಕೂ ಕೂಡ ಸಾರಾ ಮಹೇಶ್ ಅವರು ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಜನ ಸ್ವಲ್ಪ ಆರಾಮಾಗಿರಪ್ಪ ಅಂತೇಳಿ ರೆಸ್ಟ್ ಕೊಟ್ಟು 1 ವರ್ಷ ಹತ್ರ 14 ತಿಂಗಳಾಯ್ತಾ, 4 ತಿಂಗಳಾಯ್ತಾ. ನಾನೆಲ್ಲಿ ಶಿಫಾರಸು ಮಾಡೋಕ್ಕೆ ಸಾಧ್ಯ? ನಾನೇನು ಮೂಡ ಮೆಂಬರಾ? ಆಯಿತು ಹೋಗಲಿ, ಮಾಜಿ ಮಂತ್ರಿ ಅಂತೇಳಿ ಏನಾರು ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಅದು ಯಾವ ಶಿಫಾರಸು ಮಾಡಿದ್ದೀನಿ ಅಂತ ಆ ಪತ್ರನಾರು ಬಿಡುಗಡೆ ಮಾಡಿ. ಈ ಥರ ನೀವು ಒಬ್ಬ ನಗರಾಭಿವೃದ್ಧಿ ಸಚಿವರು ಜನರ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಹೇಗೆ ಸಾಧ್ಯ? ಆಮೇಲೆ ಯಾರ್ಯಾರನ್ನ ಇಲ್ಲಿ ಹೆಸರು ಹೇಳಿದ್ದೀರಿ ಒಂದು ತನಿಖೆ ಮಾಡಿಸಿ. ಯಾರ್ಯಾರು ದೂರವಾಣಿನಲ್ಲಿ ಮಾತಾಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಸತಿ ಪ್ರಾಧಿಕಾರಕ್ಕೆ ಹೋಗಿದ್ದಾರೆ, ಯಾರ್ಯಾರು ರೈತರ ಹತ್ರ ಭೂಮಿನ ಎಷ್ಟೆಷ್ಟನ್ನು ತಗೊಂಡಿದ್ದಾರೆ, ಎಷ್ಟೆಷ್ಟು ನಿವೇಶನಗಳನ್ನು ಮಾರಾಟ ಆಗಿದೆ, ಯಾರ್ಯಾರು ಅವರ ಸಂಬಂಧಿಕರುಗಳ ಹೆಸರಿನಲ್ಲಿ ನೋಂದಾವಣಿಯಾಗಿದೆ, ಮಾರಾಟ ಆಗಿದೆ, ಇದೆಲ್ಲವನ್ನು ಒಂದು ತನಿಖೆ ಮಾಡಿಸಿ ಈ ರಾಜ್ಯದ ಜನತೆಗೆ ಸ್ಪಷ್ಟತೆ ಗೊತ್ತಾಗಲಿ. ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮ ಕಣ್ಣು ಒರೆಸೋಕ್ಕೆ ರಾಜ್ಯದ ಜನತೆಗೆ ಒಂದೇನೋ ಹೇಳೋದು ಆಗೋದು ಬೇಡ. ನಾನು ಕೂಡ ನಿಮ್ಮ ಮೂಲಕ ಒತ್ತಾಯ ಮಾಡೋದು, ಇದಕ್ಕೊಂದು ತನಿಖೆ ಆಗಲಿ. ಹತ್ತತ್ರ 1100 ಚಿಲ್ಲರೆ ಸೈಟು 50-50ನಲ್ಲಿ ಆಗಿದೆ, ಕೊಟ್ಟಿದ್ದಾರೆ. ಇನ್ನು 500 ಚಿಲ್ಲರೆ ಸೈಟು ಭೂಮಿ ಇನ್ಸೆಂಟಿವ್ ಸ್ಕೀಮಲ್ಲಿ ಕೊಟ್ಟಿದ್ದಾರೆ. ಕುಮಾರಣ್ಣರವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂತರಾಜ್ ಅಂತೇಳಿ ಒಬ್ಬರು ನಗರಾಭಿವೃದ್ಧಿ ಆಯುಕ್ತರು ಇದ್ದರು. ಆ ಸಂದರ್ಭದಲ್ಲಿ 10,000 ನಿವೇಶನಗಳನ್ನು CD ಮಾಡಿ ಪ್ರಾಧಿಕಾರದ ಜವಾಬ್ದಾರಿನಲ್ಲಿ ಇಟ್ಟಿದ್ರು. ಅದರಲ್ಲಿ ಏನೇನಾಗಿದೆ ಅನ್ನುವಂಥದ್ದು ಈ ರಾಜ್ಯದ ಜನತೆಗೆ ಗೊತ್ತಾಗಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಯಾರ ಇರಲಿ 50-50ಲಿ ನಾನು ತಗೊಂಡಿದ್ದ ನಾನು ಬರ್ಕೊಟ್ಬಿಡ್ತೀನಿ. ಅದು ಯಾರು ಶಿಫಾರಸು ಅಂತ ಹೇಳಿದ್ರಲ್ಲ, ನಾನು ಅವ್ರಿಗೆ ಯಾರಿಗಾರ ಶಿಫಾರಸು ಮಾಡಿದರೆ 50-50ನಲ್ಲಿ ಆ ಶಿಫಾರಸು ಲೆಟ್ರ್ ಇದ್ದರೆ
ಆ ಸೈಟು ನನ್ನ ಶಿಫಾರಸ್ ಮೇಲೆ ಆ ರೈತರಿಗೆ ಅಲರ್ಟ್ ಆಗಿದ್ದರೆ ಕಾನೂನು ಬಾಹಿರವಾಗಿ ಅದನ್ನು ವಾಪಸ್ಸು ನನ್ನ ಜವಾಬ್ದಾರಿಯಿಂದ ಪ್ರಾಧಿಕಾರದ ಹೆಸರು ಬರ್ಸ್ಕೊಡ್ತೀನಿ. ಇದು ಒಂದು. ಆಮೇಲೆ ಇಲ್ಲಿ ಏನಾಗಿದೆ, ಈ ಕೋತಿ ತಿಂದ್ಬಿಟ್ಟು ಮೇಕೆ ಬಾಯಿಗೆ ಒರೆಸ್ತದಲ್ಲ, ಆ ಥರ ಆಗೈತೆ. ಇದ್ರ ಬಗ್ಗೆ ಭಾಳಷ್ಟು ವಿಚಾರ ಗೊತ್ತಿದೆ ನನಗೆ. ನಾನು ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದವನಲ್ವಾ. ಅಪ್ಪ, ನಮ್ಮ ಪುಣ್ಯಾತ್ಮ ತಂದೆ ತಾಯಿಯಂದರು ಕೆಲವರು ಒಂದು 20 ವರ್ಷ ಗರಗರ ಸುತ್ತವನೆ, ದಿವಸ 20-30 ಮದುವೆ ಮಾಡ್ತಿದ್ದ, ದುಡ್ಡೆಲ್ಲ ಖರ್ಚು ಮಾಡ್ಕೊಂಡವನೆ. ಒಂದು ಸ್ವಲ್ಪ ಇರಲಿ, ಅವನು ಇವ್ನಿಗಿನ್ನ ಬೇರೆಯವ್ರಿಗೆ ಒಳ್ಳೆ ಕೆಲಸ ಮಾಡೋ ಒಂದು ಅವಕಾಶ ಮಾಡೋಣ ಅಂತ ಮಾಡಿರುವಾಗ ನಮಗಿದು ಬೇಡ ಅಂಥೇಳಿ ಸದ್ಯಕ್ಕೆ ನಾವು ಯಾವ ವಿಚಾರಕ್ಕೂ ಹೋಗ್ದೇ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ಪಕ್ಷ ಸಂಘಟನೆಯಲ್ಲಿ ಇದ್ದೀವಿ. ಈ ಥರ ನಮ್ಮನ್ನು ಪದೇ ಪದೇ ಹೇಳಿದ್ರೆ ದಾಖಲೆ ಬಿಡುಗಡೆ ಮಾಡಿ. ನಾನು ನುಣುಚ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ. 50-50 ನಾನು ತಗೊಂಡಿದ್ದರೆ, ನನ್ನ ಸಂಬಂಧಿಕರಿಗೆ ಕೊಟ್ಟಿದ್ದರೆ, ಅಥವಾ ನಾನು ಶಿಫಾರಸ್ ಮಾಡಿದರೆ ಹೇಳ್ರಪ್ಪ. ಇಷ್ಟು ಹೇಳಿ, ಇದು ನಾವು ಈಗ ಯಾಕೋ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರ ಮಾತಾಡೋಕ್ಕೆ ಮನಸ್ಸಿಗೆ ಭಾಳ ನೋವಾಯ್ತಾ ಇದೆ. ಗೊತ್ತು ನನಗೆ ಯಾರ್ಯಾರು ಎಷ್ಟೆಷ್ಟು ಸೈಟ್ ತಗೊಂಡವ್ರೆ, ಎಲ್ಲೆಲ್ಲಿ ಮಾರಾಟ ಆಗವೆ, ಯಾವ್ಯಾವ ಬಡಾವಣೆಲಾಗವೆ, ಎಲ್ಲ ಗೊತ್ತೈತೆ. ಬೇಕಾದ್ರೆ ಕೇಳಿದ್ರೆ ಮಂತ್ರಿಗಳು ನಾನೇ ಅಥವಾ ಲಿಸ್ಟ್ ಅಂತ ಕಳಿಸ್ತೀನಿ, ಒಂದು ಎಂಕ್ವೈರಿ ಮಾಡ್ರಿ ಅಂತ. ಯಾಕೆ ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ವಲ್ಲ ಸರ್, ಕಷ್ಟ ಆಯ್ತದೆ. ಆಮೇಲೆ ಭಾರಿ ಹಿಂಸೆ ಆಯ್ತದೆ. ಅಯ್ಯೋ, 10ನೇ ಸರ್ ನಾನು ಹೇಳ್ತಾ ಇರೋದು ಸರ್. ಇಲ್ಲಿ ಆಯ್ತು ಸ್ವಾಮಿ, ಇಲ್ಲಿ JDS ಅಲ್ಲಿ ಹೇಳಿದ್ದೀರಿ, BJPಯಲ್ಲಿ ಹೇಳಿದ್ದೀರಿ, ಅದು ಕೆಲವೆಲ್ಲ ತಪ್ಪು ಮಾಹಿತಿ. ಯಾಕೆಂದರೆ ಇಷ್ಟೆಲ್ಲ ಆಯ್ತಿತ್ತಲ್ಲ, ನಿಮ್ಮ ಕಾಂಗ್ರೆಸ್ ಮೆಂಬರ್ ಯಾರು ಇಲ್ವಾ? ನಮ್ಮ ತನ್ವೀರ್ ಸೇಠು, ನಮ್ಮ ಸ್ನೇಹಿತರು, ಅವ್ರೊಂಚೂರು ಬಾಯ್ ಬಿಡಬೇಕು. ಅವ್ರಿಗೆಲ್ಲ ಒಂದು ಸ್ವಲ್ಪ ಗೊತ್ತಿದೆ, ಅವ್ರು ಸ್ವಲ್ಪ ವಿಚಾರ ಗೊತ್ತಿದೆ, ಅವ್ರನ್ನೊಂಚೂರು ಬಾಯ್ ಬಿಡಿಸಿ. ನಾನು ಹೇಳಿದ್ನಲ್ಲ ಸ್ವಾಮಿ, ನಾನೇನಾರ ಒಂದು ಪತ್ರ ಬರೆದಿದ್ರೆ, ಆಮೇಲೆ ನಾನು MLA, ಈಗ ಮಾಜಿ ಮಂತ್ರಿ ಆಯಿತು, ಯಾರೋ ಪ್ರೀತಿಗೆ ಅಭಿಮಾನ ಇಟ್ಟು ಮಾಜಿ ಸಚಿವ ಓಲಿ ಒಂದು ಪತ್ರ ಕೊಟ್ಟವನೇ ತಡಿಯಪ್ಪ ಅಂಥೇಳಿ ಮಾಡಿದ್ರು. ಆ ಪತ್ರನಾರ ರಿಲೀಸ್ ಮಾಡಿ, ಅದೆಷ್ಟು ಆ ಪತ್ರಕ್ಕೆ ಮನ್ನಣೆ ಇಟ್ಟು ಕೊಟ್ಟಿದ್ದೀರಿ, ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಅಷ್ಟು ಸೈಟ್ನ, ಆ 50-50 ಸೈಟ್ನ ಪ್ರಾಧಿಕಾರಕ್ಕೆ ಸರೆಂಡರ್ ಮಾಡ್ಸೋಕ್ಕೆ ನಾನು ಬದ್ಧ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ಅಥವಾ ನಾನು ಒಂದು ಸರ್ವೆ ನಂಬರ್ ಹೇಳಿದ್ದೀನಿ, ಅದು ನಾನು ಶ್ರೀಮತಿ ಹೆಸರಲ್ಲೇ ಇರೋದಪ್ಪ, ಅದ್ರ 50-50 ಏನು ಬರ್ತದೆ? ಅದೆಲ್ಲ ಆಗದಿ ಆಳ್ದು ತೆಗೆದು ಎಲ್ಲ ಆಯ್ತಲ್ಲ. ಈ ಕಡೆಗೊಂದು ಚೈನು, ಆ ಕಡೆಗೊಂದು ಚೈನು ಎಲ್ಲ ಹಿಡ್ಕೊಂಡು ನೋಡಾಯ್ತಲ್ಲ. ನಿಮಗೂ ಎಲ್ಲ ಭಾಳಷ್ಟು ಜನ ಸ್ನೇಹಿತರು ಗೊತ್ತದೆ. ಅದು ಹೇಳ್ತೀನಿ, ಇನ್ನೊಂದು 15 ದಿವಸದಲ್ಲಿ ಅದ್ರದ್ದೊಂದು ಕಥೆ ಅದೇ ಹೇಳ್ತೀನಿ. ಈಗ ಈ 3 ಸರ್ವೆ ನಂಬರು ಇದು ಯಾರು ಗಲಾಟೆ ಆಗದೆ, ಈಗ ನಾನೇ ಹುಡುಕ್ಬೇಕು, ಇದು ಯಾರು ತಡೆ ಅಂತ ನನ್ನಿಂದ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈ ಫೈಲ್ಗೆ ಒಂದು RTIನಲ್ಲಿ ಅರ್ಜಿ ಹಾಕ್ತಾಯಿದ್ದೀನಿ. ಸೈನ್ ಯಾವಾಗಾರ ಹಾಕಿದ್ದೀನ? ಯಾಕೆಂದರೆ ನಾವು ಇಲ್ಲಿವರೆಗೆ ನಾನು ವ್ಯವಹಾರ ಮಾಡೋದೇ, ಪ್ರಾಧಿಕಾರ ಎಷ್ಟು ಸೈಟ್ ಕೊಟ್ಟದೆ ಅಷ್ಟೇ ಸುಮಾರು ಸೈಟ್ ನಾನು ಕೊಟ್ಟಿದ್ದೀನಿ. ಆದರೆ ಭಾಳಷ್ಟು ಜನ ಪ್ರಯತ್ನ ಮಾಡಿದ್ರು,
ಯಾವುದುವೆ ಗೋಮಾಳನೂ ಯಾವ ಕೆರೆ ಒತ್ತುವರಿಯಾಗಿರೋದನ್ನು ಮಾಡಿಲ್ಲ. ಅದಕ್ಕೆ ನನ್ನ ಸ್ನೇಹಿತನೇ ಅವನು ಹೇಳಿ, ಅದೇನು ಬಾಯ್ ಬಿಡಪ್ಪ, ಅದೆಲ್ಲದೆ ಪತ್ರ ಬಿಡುಗಡೆ ಮಾಡಿ. ಆ ಪತ್ರ ನಾನು ಕೊಟ್ಟಿದ್ದರೆ, ಆ ಪತ್ರ ನಂದೇ ಆಗಿದ್ದರೆ, ನಾನಂತೂ ಕೊಟ್ಟಿಲ್ಲ. ಅಯ್ಯೋ ರಾಮ, ನೀವು ಚೆನ್ನಾಗಿ ಹೇಳ್ತೀರಲ್ಲ. ಆಯ್ತ್ರಪ್ಪ, ಈಗ ಇಲ್ಲಿ ಮಂಜೇಗೌಡ್ರವ್ರೆ, ಇನ್ನು ನಮ್ಮ ನಾಯಕರು ಹೆಸರು ಹೇಳವ್ರೆ. ನಿಮ್ಮ ಮೂಡ ಮೆಂಬರ್ಗಳೆಲ್ಲ ಏನು ಮಾಡ್ತಿದ್ರು ನಿಮ್ಮ ಪಾರ್ಟಿಯವರು? ಸುಮ್ಮ ಕೂತಿದ್ರು ಅವರು? ಅವ್ರೇನು ಮಾಡ್ತಿದ್ರು? ಆಡಳಿತ ಪಕ್ಷ ವಿರೋಧ ಪಕ್ಷದವ್ರು ತಗೊಳಕ್ಕೆ ಆಡಳಿತ ಪಕ್ಷದವ್ರು ಕೂತ್ಕೊಳ್ಳೋ ಅಂಥ ವ್ಯವಸ್ಥೆ ಇದೆಯಾ ಇಲ್ಲಿ? ಅಲ್ಲ, ಒಂಚೂರು ನಮ್ಮ ಸ್ನೇಹಿತ ತನ್ವೀರ್ ಒಂಚೂರು ಬಾಯ್ ಬಿಡು ಅಂತ ಫೋನಲ್ಲಿ ಮಾತಾಡ್ತೀನಿ, ಒಂಚೂರು ಹೇಳು ಅದೇನಂತ. ಅದರಿಂದ ಇದು ವಿಷಯನ ಡೈವರ್ಟ್ ಮಾಡುವಂಥ ಕೆಲಸ. ವಿಷಯನ ಡೈವರ್ಟ್ ಮಾಡುವಂಥ ರೀ, ನೀವು ಇಲ್ಲಿ ಏನು ಯೋಚನೆ ಮಾಡಬೇಕಂದ್ರೆ 50-50 ಕೇಂದ್ರ ಸರ್ಕಾರ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಎರಡೂ ಕಡೆ ಸೈಟೇಷನ್ ಇದೆ. BDNL ಕೊಡ್ತಾ ಇದ್ದಾರೆ ನಿಜವಾದಂಥ ರೈತರಿಗೆ. ಆಯಿತಾ? ಕೊಡೋದು ಎಷ್ಟು ಸಾವಿರ? 11,000 ಅಡಿ, 11,400 ಅಡಿ ಒಂದು ಎಕರೆಗೆ. 9 ಗುಂಟಿಗೆ ಎಷ್ಟು ಸೈಟ್ ಬರ್ತದ್ರಪ್ಪ? ಆಮೇಲೆ ಇಲ್ಲಿ ಯಾರ್ದೋ ಒಬ್ರದ್ದು, ಇದು ಯಾರ್ದೋ ಹೇಳೋರೆ, 1 ಗುಂಟೆ 50-50 ಎಷ್ಟು ಬರ್ತದೆ? ನನಗೆ ಅದರಿಂದ ನಮ್ಮ ನಗರಾಭಿವೃದ್ಧಿ ಸಚಿವರು ರಾಜ್ಯದ ಜನತೆನ ನಾನು ಒಪ್ಕೋತಿದ್ದೆ. ಇಲ್ಲಿ ಇನ್ನೂ ಕೆಲವ್ರ ಹೆಸರು ಬರಬೇಕಿತ್ತು. ಇಲ್ಲಿ ಇಲ್ಲದೆ ಇರೋರನ್ನ ಕೆಲವ್ರು ಸೇರಿಸಿದ್ದೀರಿ, ಇರೋರನ್ನ ಕೆಲವ್ರು ಬಿಟ್ಟಿದ್ದೀರಿ. ಇದು ನ್ಯಾಯನಾ? ಅದಕ್ಕೆ ನಾನು ಹೇಳಿದ್ದು, ನೋಡಿ ಈ ಥರ ಕೊಡಬಾರ್ದು. ಕೊಟ್ಟಿದ್ದೀನಿ ನೋಡಿ ನಾನು ದಾಖಲಾತಿಯ, ಹಂಗೆ ಕೊಡಲಿ, ಲೆಟರ್ ರಿಲೀಸ್ ಮಾಡಲಿ. ಅದಕ್ಕೆ ನಾನೇ RTIನಲ್ಲಿ ಅರ್ಜಿ ಹಾಕಿ ಈ 3 ಕಡತ ತಗೊಂಡು, ಇದೇ ತಾನೇ ಹೇಳೋರೆ, ತಗೊಂಡು ನಿಮ್ಮ ಮುಂದೆ ಇದಕ್ಕೆ ಯಾರು ರೆಕಮೆಂಡ್ ಮಾಡಿದ್ರು, ಈ ಸರ್ವೆ ನಂಬರ್ ಐತಲ್ಲ, ಈ ನಿವೇಶನ ಯಾರ ಹೆಸರು ರಿಜಿಸ್ಟರ್ ಆಗವೆ, ನಾನೇನೇ ತಗೊಬಿಟ್ಟು ಇದು ಯಾರ ಕಾಲದಲ್ಲಿ ಆದೇಶ ಆಯಿತು, ಈ ಬಡಾವಣೆಗೆ ಕೊಟ್ಟಿರೋವಂಥ ನಿವೇಶನ ಯಾರ್ಯಾರು ನೋಂದಾವಣಿಯಾಗಿದೆ, ಅದೆಲ್ಲವನ್ನು ನಾನೇ ಬಹಿರಂಗಪಡಿಸ್ತೀನಿ. ಇನ್ನೇನು ಮಾಡೋದು? ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಇದನ್ನ ಸರಿಯಾದಂಥ ರೀತಿಯಲ್ಲಿ ತನಿಖೆ ಮಾಡಿಸಿ. ನೀವು ತಪ್ಪು ಮಾಡಿದ್ದೀರಾ, ನಾನು ತಪ್ಪು ಮಾಡಿದ್ದೀನ, ಇನ್ನೊಬ್ರು ತಪ್ಪು ಮಾಡವ್ರ, ಎಲ್ಲರೂ ಜನರು ತಲೆಬಾಗ್ಲಿ. BJP ಅವರು ತಪ್ಪು ಮಾಡವ್ರೆ, JDS ಅವ್ರು ತಪ್ಪು ಮಾಡ್ತಾರೆ, ಬೇರೆ ವಿಚಾರ. ಆದರೆ ಜನ ಈಗ ನಿಮ್ಮನ್ನ 135 ಸೀಟ್ ಕೊಟ್ಟು ಆಯ್ಕೆ ಮಾಡಿರೋದು ನಿಮ್ಮನ್ನ. ಯಾರು ತಪ್ಪು ಮಾಡವ್ರೆ ಅವ್ರ ಮೇಲೆ ಕ್ರಮ ವಹಿಸಿ, ಯಾರಾಗಿರಲಿ. ನಿಜ, ಇದರಲ್ಲಿ ಇನ್ನೊಂದಿದೆ, ನೀವೆಲ್ಲ ಕೇಳ್ತಾ ಇದ್ದೀರಿ. ರೈತ ಯಾರೋ ಇರ್ತಾರೆ, ರೈತ ತಗೊಂಡಿಲ್ಲ, ಕೆಲವರು ರೈತನಿಗೆ ನೇರ ತಲುಪದೆ, ಇನ್ನು ಕೆಲವು ಸೈಟ್ಗಳು ನೇರವಾಗಿ ರೈತನಿಗೆ ತಲುಪಿಲ್ಲ.
ಈ 50-50 ಅಂತ ಪ್ರಾರಂಭ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೆ ಯಾರ್ಯಾರ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ, ಯಾರ್ಯಾರಿಗೆ ಏನೇನು ನಿವೇಶನಗಳು ಅಲಾಟ್ ಆಗಿದೆ, ಯಾರ್ಯಾರು ನೋಂದಾವಣಿ ಆಗಿದೆ, ಯಾರ್ಯಾರು ಅದನ್ನು ಪರ್ಚೇಸ್ ಮಾಡವ್ರೆ, ಇದರಿಂದ ಯಾರವ್ರೆ ಅಂತ ಸರಿಯಾಗಿ ತನಿಖೆ ಮಾಡಿ ಅವ್ರನ್ನೆಲ್ಲ ಒಳಕಾಕಿ. ಆಗ ಹರಿಶ್ಚಂದ್ರ ಯಾರು ನಿಜವಾಗಿ ತಪ್ಪು ಮಾಡಿರೋರು ಸಿಗಾಕೋತಾರೆ. ಸರ್ 38 ವರ್ಷ ಆಯಿತು, ನನ್ನ ತಲೆ ಒಳಗೆ ಅವೇ ಹೇಳಿದ್ರೆ ಉಳ್ಕೊಳ್ಳೋದು ಉಂಟಾ? ನಾನು ಒಂದು ಸತಿ ಹೇಳಿ ಹಂಗೆ ಅನುಭವಿಸ್ತಿಲ್ವಾ ಸತ್ಯವ? ಅಲ್ಲ, ನಾವೊಂದು ಸತಿ ಸತ್ಯ ಹೇಳಿದಾಗ ಅಯ್ಯೋ ಅಂದರು. ಈಗ ಇನ್ನೂ ಅದು ತನಿಖೆ ನಡೀತದೆ, ಅದೊಂದು ಇದೆ, ಇನ್ನೊಂದು ವಾರ. ಏನು ನಮ್ಮ ಇಲ್ಲಿ ನನ್ನ ಸುಮ್ಮನಿರನ್ನು ಬಿಡ್ತಾ ಇಲ್ವಲ್ಲ ನಮ್ಮ UD ಮಿನಿಸ್ಟ್ರು. ಈಗ ವಿಚಾರವೇ ಇಲ್ಲ. ಅವ್ರು ಏನು ಹೇಳೋರು ನೆನ್ನೆ ಹೇಳೋರೆ, ಕೇಳಿದೆ ವಿಡಿಯೋನ ಅವ್ರ ಕೈಲೇ ತರಿಸ್ಕೊಂಡೆ, ಆಡಿಯೋ ವಿತ್ ವಿಡಿಯೋನ ಎಲ್ಲ ರೆಕಮೆಂಡ್ ನನ್ನ ಕಾನೂನುಬದ್ಧವಾಗಿದೆ, ಆದರೆ ನನ್ನ ಶಿಫಾರಸ್ಸು ಅಂತ ಹೇಳೋರೆ. ನನ್ನ ಭೂಮಿಗೆ ನಾನೇ ಯಾಕೆ ಶಿಫಾರಸ್ಸು ಮಾಡ್ಕೋಬೇಕು? ಆಮೇಲೆ 50-50 ಯಾಕೆ ಬರ್ತದೆ ಇದು? ಈ ಛತ್ರ ಇರೋ ಜಾಗವ 50-50 ಕೊಟ್ಬಿಟ್ಟು 11,000 ಇಸ್ಕೊಳ್ಳೋಣ? ಬೇರೆ ಉಂಟೇನ್ರಿ? ಈ 130/3 ಅದಲ್ಲ, ನಾನು ಚೌಟ್ರಿ ಇರೋ ಜಾಗ, ಅದನ್ನೇ ಅವ್ರಿಗೆ ಬರ್ಕೊಟ್ಬಿಟ್ಟು ಈಗ ಅವ್ರು ತಾವು 50-50 ಇಸ್ಕೊಳ್ಳೋಣ. 11,000ವ 1,20,000 ಕೊಟ್ಬಿಟ್ಟು. ಇದೇ ನಂಗೆ ಆಶ್ಚರ್ಯ ಆಯಿತು. ಇನ್ನು ಎರಡನೇದು ಇದೇನು ಅಂತ ನೋಡ್ತೀನಿ. ಯಾವುದೋ ಅಂತ ಇನ್ನು ನನ್ನಿಂದ ಹುಡುಕಿಸ್ತಾ ಇದ್ದೀನಿ, ಅದು ಯಾರ್ಯಾರ ಹೆಸರಲ್ಲದೆ. ಶಿಫಾರಸ್ಸು ಕೊಟ್ಟಿದ್ರು ಬೇರೆ ವಿಚಾರ ಬೇಡ ನನಗೆ. ನಾನು ಕೊಟ್ಟಿದ್ರೆ ಅಷ್ಟು ಸೈಟನ್ನು ವಾಪಸ್ ನನ್ನ ಸ್ವಂತ ಹಣದಲ್ಲಿ ಪ್ರಾಧಿಕಾರಕ್ಕೆ ಬರ್ಸ್ಕೊಡ್ತೀನಿ. ಅಷ್ಟು ಸೈಟನ್ನು ನಾನು ಶಿಫಾರಸು ಕೊಟ್ಟಿದ್ದೆ, ಅದಕ್ಕೆ ನಾನು ಬದ್ಧ ಇದ್ದೀನಿ. ಇಲ್ಲ ಇಲ್ಲ, ಮಿನಿಸ್ಟ್ರು ಹೇಳಿರೋದು ನನ್ನ ಶಿಫಾರಸು ಅಂತ. ನಾನು ನೋಡಿಲ್ಲ, ನಾನು ಹೇಳಿದ್ನ ಸ್ವಲ್ಪ ರೆಸ್ಟಲ್ಲಿದ್ದೀನಿ, ಅದನ್ನು ನೋಡಿಲ್ಲ. ನೋಡಿ, ಈ ತನಿಖೆಯಲ್ಲಿ ನಿಜವಾದಂಥವ್ರು ಇದರಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಸಿಗಲ್ಲ. ನಮ್ಮ ತಪ್ಪು ಮಾಡಿದವ್ರು ಒಬ್ಬರು ಏನೂ ಮಾಡ್ದಾನೆ ಪಾಪ. FIR 9 ಗಂಟೆ 5 ನಿಮಿಷಕ್ಕೆ ರಿಜಿಸ್ಟರ್ ಆಯ್ತದೆ. ಬೆಳಗ್ಗೆ 12 ಗಂಟೆಗೆ ಆರೋಪಿ ಅಂತ ಅವನ್ನ ಮೊಫ್ತಿಲ್ ತಗೊಂಡೋಗಿ ಅರೆಸ್ಟ್ ಮಾಡ್ತೀರಿ. ಇನ್ನು ಅರೆಸ್ಟ್ ಆದ ಅಮ್ಮ ಎಲ್ಲ ಕಂಪ್ಲೇಂಟ್ ಕೊಟ್ಟ ಅಮ್ಮ ಎಲ್ಲದೆ ಅಂತಲೇ ಗೊತ್ತಿಲ್ಲ ಯಾರಿಗೂ. ಆ ಥರ ಮಾಡ್ರಿ, ಈಗ ಬರ್ತಾರೆ ಯಾರ್ಯಾರು ಅವ್ರ ಆಚೆಗೆ ಅಂತ ಮಾಡಿ. ಆ ಥರ ನಿಜವಾದ ರೈತರಿಗೆ ತಲುಪಿದ್ರೆ ತಲುಪಲಿ. ಅವ್ರಿಗೆ 11,000 ಇಲ್ದೇವ್ರು 20,000 ಕೊಡಿ ನಿಜವಾದ ಕಳ್ಕೊಂಡಿರೋಂಥ ರೈತರಿಗೆ. ನಮ್ಗೆ ಹೆಂಗಾಗ್ತೈತೆ ಅಂದರೆ, CBI ಕೊಡಿ ಅಂದರೆ ಇವ್ರೊಂದು ಹೇಳ್ತಾರೆ, SIT ಕೊಡಿ ಅಂದರೆ ಅದು ಸಿದ್ದರಾಮಯ್ಯನವರು ಶಿವಕುಮಾರ್ ಕಮಿಟಿ ಅಂತ ಬೇರೆ ಅಂತ ಈಗ ನಡೀತಾ ಇದೆ. ಸ್ವಲ್ಪ ಯೋಚನೆ ಮಾಡ್ತೀನಿ ಯಾರಿಗೆ ಕೊಡಬೇಕು ಅಂತ. ನಾನು ಏನು ಅದರಿಂದ ನೀವು ಮೊನ್ನೆ ಕೇಳಿದಾಗ ಜುಡಿಷಿಯಲ್ ಕಮಿಟಿ ಕೇಳಿದ್ರಲ್ಲ, ಅದಕ್ಕೆ ನೋಡೋಣ ಏನಾಯ್ತದೆ ಅಂತ. ಬಟ್ ಅದರಲ್ಲಿ
ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ತಲೆಯಲ್ಲಿರೋದು ಬೇರೆ, ಅಧಿಕೃತವಾಗಿ ದಾಖಲೆ ಬೇಕಲ್ಲ ತಗೊಂಡು. ಆಮೇಲೆ ಇಲ್ಲಿ ಏನಾಗ್ತೈತೆ ಅಂತ ಗೊತ್ತಾ, ಕೆಲವು ಪುಣ್ಯಾತ್ಮರು ತಗೊಂಡಿರೋರು ಸುಮ್ಮನವ್ರೆ, ಯಾರಿಗೋ ಕೊಡ್ಸಿರ್ತಾರೆ, ಮಾಡಿರ್ತಾರೆ. ಇನ್ನು ಕೆಲವರು ತಗೊಂಡು ಅವ್ರೆ ಏನು ತಗೊಂಡಿಲ್ಲ ಅಂತ. ಹಂಗ ತಗೊಂಡವ್ರು ಯಾರು ಏನು ನಂಗೆ ಗೊತ್ತಾಯ್ತಾ ಇಲ್ಲಪ್ಪ. ನೀವು ಮೂಡ ಮೆಂಬರ್ಗಳೆಲ್ಲ ಕಮ್ಮಿ ಅಲ್ವಾ ನಮ್ಮ ಪಕ್ಷದಲ್ಲಿ? ನಮ್ಮ ಪಕ್ಷ ಕಮ್ಮಿ ಅಲ್ಲ ಸರ್? ಇಲ್ಲ, ನಾವು ನಮ್ಮ ಪಕ್ಷದಲ್ಲಿ ಈಗ ಸದ್ಯಕ್ಕೆ ಇಬ್ಬರವ್ರೆ, ಇನ್ನೊಬ್ರು ಇನ್ನೂ ಪಾಪ ಮೀಟಿಂಗೇ ಆಗಿಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಬೇರೆ ಪಕ್ಷ ನಮ್ಮವ್ರಿಗಿಂತ ಜಾಸ್ತಿ ಬೇರೆಯವರೇ ಇದ್ದಾರೆ. ಆದ್ದರಿಂದ ಇದು ನಿಷ್ಪಕ್ಷವಾಗಿ ಅಲ್ಲ ರೀ. ಈಗ ನನಗೆ ಅರ್ಥ ಆಗದೆ ಇರೋದು ಒಂದು, ಇವತ್ತೆಲ್ಲ ಮಾತಾಡ್ತಾರಲ್ಲ, ಈ ಪ್ರಾಧಿಕಾರದ ನಿರ್ಣಯಗಳು ಆಗುವಾಗ ಕೆಲವ್ರು ಏನು ಮಾಡ್ತಿದ್ರು? ತಪ್ಪೆ ಅಂತಲೇ ಆಗಿದ್ದರೆ ನಿರ್ಣಯಗಳು ಆಗುವಾಗ ಏನು ಮಾಡ್ತಿದ್ರು? ಯಾಕೆ ಸರ್ಕಾರದ ಗಮನ ತರಲಿಲ್ಲ? ಆ ಅಧಿಕಾರಿಗಳು ತಪ್ಪು ಮಾಡಿದಾಗ ಜನಪ್ರತಿನಿಧಿಗಳು ಎಚ್ಚರಿಸ್ಬೇಕಾಯ್ತು. ಎಚ್ಚರಿಸೋರೇನೋ ನಮ್ದೀಗ ಒಂದು 2 ವರ್ಷದಲ್ಲಿ ಆಯ್ತಲ್ಲ, ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟವ್ರೆ. ನೋಡಿ ಸರ್, ನಾನೊಂದು ಮಾತು ಹೇಳಿದೆ, ನಿಜವಾದಂಥ ರೈತ ಆಗಿದ್ದರೆ, ಅರ್ಥ ಆಯ್ತಾ? PTCL ಭೂಮಿ ಆಗದೆ ಇದ್ದರೆ, ಭೂಸ್ವಾಧೀನ ಆಗದೇ ವಶಪಡಿಸ್ಕೊಂಡಿದ್ದರೆ, ನೀವು ಆದರೆ ಅದೇ ಬಡಾವಣೆಯಲ್ಲಿ ಖಾಲಿ ಇಲ್ಲದೆ ಇದ್ದರೆ ಅದು ನೋಡ್ಬೇಕಲ್ಲ. ಅದೇ ಯಾವಾಗ ಸಮಾನಾಂತರ ಬಡಾವಣೆ? ಅದೇ ಬಡಾವಣೆಯಲ್ಲಿ ನಾನು ಭೂಮಿ ಕಳ್ಕೊಂಡಂಥ ಸ್ಥಳದಲ್ಲಿ ಲಭ್ಯ ಇಲ್ಲದೆ ಇದ್ದರೆ, ಮುಖ್ಯಮಂತ್ರಿನೂ ರೈತನೇ, ಸಾರಾಮಹೇಶ್ನೂ ರೈತನೇ, ಕುಮಾರಣ್ಣರು ರೈತರೇ, ಎಲ್ಲರೂ ರೈತರೇ. ನಾನು ಎಲ್ಲವನ್ನೂ ಸರಿ ಅಂತಲೂ ಹೇಳಲ್ಲ, ಎಲ್ಲವನ್ನೂ ತಪ್ಪು ಅಂತ ಹೇಳಲ್ಲ. ತನಿಖೆ ಬರಲಿ, ತೀರ್ಮಾನ ಆಯಿತು. ರಘು, ನಾನಂತೂ ಕೊಟ್ಟಿಲ್ಲ, ಆದ್ದರಿಂದ ನಂಗೆ ಗೊತ್ತಿಲ್ಲ. ಅಲ್ಲ, ಕೆಲವ್ರು ಬೇರೆ ಬೇರೆ ಏನೇ ಹೇಳ್ತಾರೆ, ಆದರೆ ನಾನು ಲೆಟ್ರನ್ನೂ ಕೊಟ್ಟಿಲ್ಲ ಇಲ್ಲಿವರೆಗೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ಕಾನೂನು ಎಲ್ರಿಗೂ ಒಂದೇ. ಬೆಂಗಳೂರಲ್ಲಿ ನಿಮ್ಮ ಅನೇಕ ಸ್ನೇಹಿತರು ಗೊತ್ತಿರ್ತದೆ, ನೋಟಿಫಿಕೇಶನ್ 1 ತಿಂಗಳು ವ್ಯತ್ಯಾಸ ಆಯಿತು ಅಂತ RME ತೆಗೆದು HSR ಅಲ್ಲಿ ಕೊಟ್ಟರು. ಅಳತೆ ಒಂದೇ, ಅಲಾಟ್ಮೆಂಟ್ ಆಗಿತ್ತು. 1 ತಿಂಗಳು RME ನೋಟಿಫಿಕೇಷನ್ಗೂ HSRಗೂ ಡಿಫ್ರೆನ್ಸ್ ಇತ್ತು. ನೋಟಿಫಿಕೇಷನ್ ಸೈಟ್ನ ಅಲಾಟ್ಮೆಂಟ್ ಕೊಡುವಾಗ ಆ ಒಂದೇ ರೀಸನ್ಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆಯುಕ್ತರನ್ನ, ಒಬ್ಬ ದಕ್ಷ ಅಧಿಕಾರಿನ ಇಮ್ಮಿಡಿಯೇಟ್
ಆಯುಕ್ತರ ಸ್ಥಾನದಿಂದ ರಿಲೀವ್ ಮಾಡ್ತು ಸರ್ವೋಚ್ಚ ನ್ಯಾಯಾಲಯ. ಅದರಿಂದ ಸಾರ್ವಜನಿಕ ಪರಿಶಿಷ್ಟ ಜಾತಿ ಹಣ ತಿದ್ದಿದ್ದಾರೆ. ಪರಿಶಿಷ್ಟ ಜಾತಿ ಹಣ, ಅದರ ಬಗ್ಗೆ ನಮ್ಮ ಹೋರಾಟ ಭಾಳ ಇದೆ. ಯಾವುದೇ ರಾಜಕಾರಣಿಗಳ ಬಗ್ಗೆ ನಾನು ನನ್ನ ಇಲ್ಲಿವರೆಗೆ ಜೀವನದಲ್ಲಿ ವೈಯಕ್ತಿಕವಾಗಿ ನಮ್ಮ ಸ್ನೇಹಿತರು ಈಗ ಚೆನ್ನಾಗಿದ್ದೀವಿ. ನಮ್ಮ ಲಂಡನ್ ಸ್ನೇಹಿತರು ಈಗ ಹೋಗೋರಲ್ಲ, ಗೊತ್ತಾಗಿರ್ಬೇಕು ನಿಮಗೆ. ಹಾಂ, ಈ ನಮ್ಮ ಮೈಸೂರು MP ಆಗಿದ್ರಲ್ರಿ, ಈಗ ಹಾಲಿ MLC. ಹಾಂ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅವರೊಬ್ಬರು ಬಿಟ್ಟರೆ ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಇಲ್ಲಿವರೆಗೆ ಮಾತಾಡಲ್ಲ. ಆದ್ದರಿಂದ ನಮ್ಮದೇ ಆದಂಥ ಒಂದು ಸಿಸ್ಟಮ್ ಇಟ್ಕೊಂಡಿದ್ವಿ. ಈಗಲೇ ಎಲ್ಲ ನಮ್ಮನ್ನು ನೋಡಿದ್ರೆ ಜನ ಆಹಾ, ಇತ್ತೀಚೆಗಂತೂ ರಾಜಕಾರಣಿಗಳು, ಅದಕ್ಕೆ ನಾನು ಇತ್ತೀಚೆಗೆ ಉದ್ಯಮಿ ಅಂತ ಹಾಕೊಳ್ಳೋದು. ವಿರೋಧ ಪಕ್ಷದ ಲಿಸ್ಟ್ಗಳು ಬಿಡ್ತಾರೆ, ಕುಮಾರಸ್ವಾಮಿ ಅವರು ಇಂಡಸ್ಟ್ರಿಯಲ್ ಸೈಟ್ ಬಿಡ್ತಾರೆ. ಅಂದ್ರೆ ನಮ್ಮ ಮೇಲೆ ಆರೋಪ ಬಂದಿದೆ, ನಿಮ್ಮ ಮೇಲೂ ಆರೋಪ ಮಾಡ್ತೀವಿ ಅಂತ. ಅದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದೀನಿ. ನಾನು ಆರೋಪ ಮಾಡ್ತಾ ಇಲ್ಲ, ಕ್ಲಾರಿಫೈ ಮಾಡಿದ್ದೀನಿ. ಆದರೆ ಹೇಳ್ತೀನಿ, ನಗರಾಭಿವೃದ್ಧಿ ಸಚಿವರಿಗೆ ನನ್ನ ಈ ಏನು ಹೇಳಿದ್ದೀರಿ 50-50ನಲ್ಲಿ ನಾನು ಯಾರಿಗೂ ಶಿಫಾರಸು ಮಾಡಿಲ್ಲ. ಮಾಡಿದ್ದೇ ನಿಜ ಆಗಿದ್ದರೆ ದಾಖಲಾತಿನ ಬಿಡುಗಡೆ ಮಾಡಿ, ಅವನು ನಿಜವಾದ ರೈತ ಆಗಿದ್ದರೂ ಕೂಡ ಆ ನಿವೇಶನಗಳ ಹಣನ ಅಥವಾ ಅವನ ವಾಪಸ್ ಕೊಡಿಸ್ತೀನಿ. ಅವು ಮಾರಾಟ ಆಗಿದ್ದರೆ ಅದ್ರ ಹಣನ ನನ್ನ ವೈಯಕ್ತಿಕವಾಗಿ ಕಟ್ಕೊಡೋಕ್ಕೆ ಬದ್ಧ ಇದೆ. ನೋಡಿ, ಅವರು ಬಿಡುಗಡೆ ಮಾಡುವಾಗ ಒಂದು ಮಾತು ಹೇಳಿದ್ದಾರೆ, ಅಧಿಕೃತವಾಗಿ ಕಾನೂನುಬದ್ಧವಾಗಿ ಇವ್ರಿಗೆ ನಿವೇಶನ ಕೊಟ್ಟಿದೆ, ಕಾನೂನುಬದ್ಧವಾಗಿದೆ. ಆದರೆ ಇವರು ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು, ನಾನು ಶಿಫಾರಸು ಮಾಡಿಲ್ಲ. ಇದು ಸತ್ಯಕ್ಕೆ ದೂರ. ನನಗೆ ನೋವಾಗಂಗೆ ಖುಷಿಪಡಿ. ನಮ್ಮನ್ನು ಜನ ಬೇಡ ಅಂತ ಅಂದರೂ ಪಾಪ ಮುಖ್ಯಮಂತ್ರಿಗಳು ಪಕ್ಕ ನಿಂತ್ಕೊಂಡು ನೆನ್ಕೋತಾರೆ ಅಂದರೆ ಏನು ಮಾಡೋಕ್ಕಾಯ್ತದೆ? ನಾವು ನಿಮ್ಮ ಮೂಲಕನಾದ್ರು ಹೇಳ್ಕೋಬೇಕಲ್ಲ ಜನಕ್ಕೆ, ನಾವು ಮಾಡಿಲ್ಲ ಅಂತೇಳಿ. ಅದರಿಂದ ಇದು ತನಿಖೆ ಹೊರಗೆ ಬರಬೇಕು ಅಂದರೆ ಈ ತನಿಖೆ ಸಾಲಲ್ಲ. ಏನಾಯ್ತದೆ, ಈಗ ನೀವಿದ್ದೀರಿ, ನೀವು ರೈತರು, ನಿಮ್ಮ ತಾವು ನಾನು ಸೈನ್ ಹಾಕ್ಸ್ಕೋತೀನಿ, ನಿಮ್ಮ ಸೈ ಕಲಾಟ ಆಯ್ತದೆ, ನಿಮ್ಮನ್ನೇ ಕರ್ಕೊಂಡೋಗಿ ಬೇರೆಯವ್ರಿಗೆ ಮಾರಿಸ್ತೀನಿ. ನಿಮ್ಗೆ 11,500 ಸೈಟ್ ಬಂದರೆ 5,500 ನಾನು ಮಾಡಿಕೋತೀನಿ, 5,500 ನಿಮಗೆ ಕೊಡ್ತೀನಿ ರೈತರಿಗೆ. ಯಾವ ಥರ ದಾಖಲಾತಿಗಳನ್ನ ಕಂಡುಹಿಡಿತೀರಿ? ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿರ್ತೀನ? ಇಷ್ಟಿಲ್ದೆಯ ರಾಜಕಾರಣಿಯಾಗಿ ನಾನು MLA ಆಗಿ MLC ಆಗಿ ಮಂತ್ರಿಯಾಗಿ ಇದ್ಬಿಡ್ತೀನ? ಅದರಿಂದ ಈ ತನಿಖೆಯಿಂದ ಬರೋಲ್ಲ. ಇದು ಯಾವುದೋ ಒಂದು ಮಾಡಿದ್ರಲ್ಲ, ನಮ್ಮ ರೇವಣ್ಣವ್ರನ್ನ ಪಾಪ ಒಳಕಾಕಿ ಪಾಪ ಅವ್ರು ಹೆಂಗ ದೇವಸ್ಥಾನ ಸುತ್ಕೊಂಡಿದ್ರು ಮಾಡಿ, ಅದನ್ನ ನಿಜವಾಗಿ ಮಾಡಿ ಬರೀ ನಿಮ್ಮವ್ರನ್ನೆಲ್ಲ ಬಿಟ್ಕೊಂಡು ಬರೀ ಇರೋ BJP ಇದು JDS ಅವ್ರನ್ನ ಫೋನು ಹುಡ್ಕ ಕೆಲಸ ಮಾಡಬೇಡಿ. ಆಗ ಯಾರ್ಯಾರ ಜೊತೆ ಮಾತಾಡಿದ್ರು, ಟ್ರಾನ್ಸಾಕ್ಷನ್ ಯಾರಿಗೆ ಮಾಡಿದ್ರು, ಯಾರ ಹೆಸರು ರಿಜಿಸ್ಟರ್ ಆಯಿತು, ಯಾರ ಹತ್ರ ಹಣನ ಡ್ರಾ ಮಾಡಿಕೊಂಡ್ರು, ಇದೆಲ್ಲೂ ಬಯಲಿಗೆ.
ಈಗೇನು ತನಿಖೆ ಆಗ್ತಾ ಇದೆ, ನಿಜವಾದಂಥ ರೈತ ಯಾರು, ನಿಜವಾದಂಥ ರೈತ ಯಾರು, ಬೇನಾಮಿ ರೈತ ಯಾರು, ಜೊತೆಗೆ ಸತ್ತೋಗಿರೋ ಯಾವ ರೈತನಿಗೆ ಹಣ ಕೊಟ್ಟು ಇದು ಸೈಟ್ ಕೊಟ್ಟಿದ್ದಾರೆ, ಇವೆಲ್ಲವೂ ಆಚೆ ಬರ್ತದೆ. ಆ ನಂತರ ಇದನ್ನು ನಿರ್ಧಾರ ಮಾಡಿ. ಥ್ಯಾಂಕ್ ಯು. ಹಾಂ, ಅವ್ರಿಗೆ ಅಂದಾಜು ಸಿಗಲ್ಲ. ನಾಳೆ ಕುಮಾರಣ್ಣವ್ರ ಜೊತೆ ನಿಮಗೂ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಸ್ನೇಹಿತರಿಗೂ ಕೂಡ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡೈತೆ. ನಾಳೆ ಪ್ರಮುಖರನ್ನ XMLAಸು, ಎಕ್ಸ್ ಮಿನಿಸ್ಟರ್ಸು ಮತ್ತು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಗರ ಪಾಲಿಕಾದಷ್ಟು ಮತ್ತು ಎಕ್ಸ್ ಮೇಯರ್ಸು ಕರೆದು ಮತ್ತು ZP ಮೆಂಬರ್ಸು ಭೋಗಾದಿ ರೋಡಲ್ಲಿರುವಂಥ ರಿಜೆಂಟಾ ಆ ಹೋಟ್ಲಲ್ಲಿ ಅಲ್ಲಿ ಏನು ತೀರ್ಮಾನವನ್ನು ಕುಮಾರಣ್ಣವ್ರು ತಗೋತಾರೆ, ಏನು ಡೈರೆಕ್ಷನ್ ಕೊಡ್ತಾರೆ ಅಂತ ಅವ್ರು ಮೋಸ್ಟ್ಲಿ ಏನಂತ ಅವರೇ ಹೇಳ್ತಾರೆ. ಅದ್ರ ಗೊತ್ತಿಲ್ಲ, ಸಂಘಟನೆ ಬಗ್ಗೆನಾ ಹೋರಾಟದ ಬಗ್ಗೆನಾ ಅವ್ರು ಹೇಳ್ತಾರೆ.